ಮೊದಲೇ ನಾನು ಡಾಕ್ಯುಮೆಂಟರಿ ಫಿಲ್ಮ್ ಮೇಕರ್ ಕರ್ನಾಟಕದಲ್ಲಿ. ಅವಾಗ ನನಗೆ ಕ್ಯಾಮ್ರಾಮನ್ ಕಾಸು ಕೊಡೋಕ್ಕೂ ಯೋಗ್ಯತೆ ಇಲ್ಲ. ನಾನೇ ತಗೊಂಡೋಗಿ ಕ್ಯಾಮ್ರಾನ ಆಟೋ ಮಾಡಲ್ ಹಾಕಿ ಮೈಕ್ ಇಟ್ಟು ಅದರದೆಲ್ಲ ಒದ್ದಾಟ. ಮಾಲ್ಗುಡಿ ಡೇಸ್ ಕನ್ನಡದಲ್ಲಿ ಬಂದಿತ್ತು. ಸಾವಂತ್ ಅಂತ ಹೇಳಿ ಅದಕ್ಕೆ ಒಬ್ರು ಕಾಸ್ಟ್ಯೂಮ್ ಅಸಿಸ್ಟೆಂಟ್ ಇದ್ರು, ಅದಕ್ಕೆ ಮಾಲ್ಗುಡಿ ಡೇಸ್ಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಸರ್ ಸಾವಂತ್ ಸರ್ ಈ ತರದ್ದು ಒಂದು ಇಂಟರ್ವ್ಯೂ ಕೊಡ್ತೀರಾ ಅಂತ ಕೊಟ್ಟರು. ಅದು ತುಂಬಾ ಚೆನ್ನಾಗಿ ಅವರೆಲ್ಲರೂ ಒಪ್ಕೊಂಡ ಒಂದು ಸಿಂಗಲ್ ಮೋಟೋ ಶಂಕರ್ನಾಗನು ಎನರ್ಜಿ ಕೇಳೋದವ್ರು ನನ್ನ ದೇವರು. ಇವತ್ತಿಗೂ ಅಷ್ಟೇ ಸರ್, ಕಲಾಮಾಧ್ಯಮದಲ್ಲಿ ನಾವು ಮಾಡಿರೋ 7,200ಕ್ಕೂ ಹೆಚ್ಚು ವಿಡಿಯೋದಲ್ಲಿ ಏನಿಲ್ಲ ಅಂತ ಒಂದು 700-800 ಎಪಿಸೋಡ್ ಶಂಕರ್ನಾಗ್ ಸರ್ ಬಗ್ಗೆ ನಮ್ಗೆ ಅದಕ್ಕೆ ಮೂಲ ಮರಿಬಾರ್ದು. ಇವತ್ತು ಮೂಲ ಮರ್ತವ್ರು ಎಲ್ಲಿದ್ದಾರೆ? ದೊಡ್ಡ ನಟರು ಅನ್ಸ್ಕೊಂಡವರು ಮೂಲ ಮರ್ತು ಜೈಲಲ್ಲಿದ್ದಾರೆ. ಸೊ ನನಗೆ ಮಾಲ್ಗುಡಿ ಡೇಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇದೆ ಅಂತ ಅನ್ನಿಸಿದಾಗ ಸಾವಂತ್ ಅವ್ರು ಮಾತಾಡಿಸ್ಬೋದಲ್ಲ. ರಂಗಕರ್ಮಿಗಳಿಗೆ ಆಕ್ಟರ್ ಆಗ್ಬೇಕು ಅಂದಿದ್ದವ್ರಿಗೆ ಈ ತರ ಕಥೆಗಳೇ ತುಂಬಾ ಖುಷಿ. ಎಲ್ಲಿ ಸಿಕ್ಕರು ಹೇಳಿ ಹೇಳಿ ಅಂತ ಕೇಳ್ಕೊಂಡು ಕೂತಿರ್ತೀವಿ. ಬಟ್ ಅದನ್ನೇ ಡಾಕ್ಯುಮೆಂಟ್ ಮಾಡ್ಬೇಕು ಅನ್ನೋ ಥಾಟ್ ಹೆಂಗ್ ಬಂತು? ಅಲ್ಲ, ಅದನ್ನ ಮೊದಲಿಂದ ಮಾಡ್ತಿದ್ವಲ್ಲ. ನಾನು ಡಾಕ್ಯುಮೆಂಟರಿ ಫಿಲ್ಮ್ ಮೇಕರ್. ಹಾಗಾಗಿ ಓಕೆ, ಜನಕ್ಕೆ ಕಥೆಗಳನ್ನ ಹೇಳಬೇಕು, ನಿಜವಾದ ಕಥೆಗಳನ್ನ ಹೇಳಬೇಕು ಅಂತ ನಂಗೆ ಮೊದಲಿಂದ ಇತ್ತು. ಆದ್ರೆ ಅದಕ್ಕೊಂದು ಹೊಸ ದಾರಿ ಸಿಕ್ಕಿದ್ದು ಲಾಕ್ಡೌನ್ ಆಗಿ ನಮ್ ಕಣ್ಣು ಕತ್ಲೆ ಆದಾಗ, ನಮ್ಗೇನು ಬೇರೆ ದಾರಿ ಹೊಳೆದೇ ಇದ್ದಾಗ. ಡಿಸ್ಗೈಸ್ ಅಂತಾರಲ್ಲ. ಹೌದು, ಅವರು ಹೇಗಾಯ್ತು ಅದು ಅಂತಂದ್ರೆ ಫುಲ್ ಲಾಕ್ಡೌನು, ಓಡಾಡಂಗಿಲ್ಲ. ಅದ್ಯಾವುದೋ 1 hour ಅದೇನೋ ಅಕ್ಕಿ ಬೆಳೆ ತಗೊಳಕ್ಕೆ ಬಿಡ್ತಿದ್ರಲ್ಲ, ಆ ಟೈಮಲ್ಲಿ ಕರೆಕ್ಟಾಗಿ ಅವ್ರಿಗೆ ಫೋನ್ ಮಾಡಿದೆ ಬೆಳಗ್ಗೆ 7 ಗಂಟೆ 8 ಗಂಟೆಗೆ. ಸರ್ ಅದೇ ಈ ಥರ ಬರ್ತೀರಾ, ಶಂಕರ್ನಾಗ್ ಅವ್ರ ಬಗ್ಗೆ ಮಾತಾಡ್ತಿದ್ರಲ್ಲ ನೀವು ಮಾಲ್ಗುಡಿ ಡೇಸ್ದು, ಹೇಗೂ ಮಾಲ್ಗುಡಿ ಡೇಸ್ ಕನ್ನಡದಲ್ಲಿ ಬರ್ತಿದೆ, ಅದ್ರದಷ್ಟು ಅನುಭವ ಹೇಳಿ ಸರ್, ನಾವು ಯೂಟ್ಯೂಬ್ ಹಾಕ್ತೀವಿ ಅಂತ. ಅವ್ರಿಗೆ ಯೂಟ್ಯೂಬ್ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಪರಮೇಶ್ ಗೊತ್ತಿದ್ದಾನೆ ನನಗೆ. ಅವನು ಆಯ್ತು ನಿಂಗೆ ಒಂದಿಷ್ಟು ಟೈಮ್ ಬೇಕೋ, ಅರ್ಧ ಗಂಟೆ ಮಾತಾಡ್ತೀನಿ ನೋಡೋದ್ರು, ಗೊತ್ತಾಗ್ತಿದ್ಯಾ? ಸೊ ನಾನು ಅವ್ರ ಮನೆಗೆ ಹೋಗಂಗಿಲ್ಲ, ಲಾಕ್ಡೌನು. ನಮ್ಮ ಮನೆ ಕರ್ಸ್ಕೊಳಕ್ಕೆ ಲಾಕ್ಡೌನು. ನನ್ನ ಮನೇಲಿ 2 ಮಕ್ಕಳಿದ್ದಾರೆ, ಅದೇನೋ ಕೊರೋನಾ ಗಿರೋನ ಅಂತ ಕಥೆಯಲ್ಲಿ ಹೇಳ್ತಾರೆ. ಕೊನೆಗೆ ನಮ್ಮ ಈಗ ಕ್ಯಾಮ್ರಾಮನ್ ರವಿರಾಜ್ ಇದ್ದಾರಲ್ಲ, ಅವ್ರದ್ದೊಂದು ರೂಮ್ ಇತ್ತು, ಪುಟ್ಟ ರೂಮು. ಅವಾಗ ನನಗೆ ಕ್ಯಾಮ್ರಾಮನ್ ಕಾಸು ಕೊಡೋಕ್ಕೂ ಯೋಗ್ಯತೆ ಇಲ್ಲ. ನಾನೇ ತಗೊಂಡೋಗಿ ಕ್ಯಾಮ್ರಾನ ಆಟೋ ಮಾಡಲ್ ಹಾಕಿ ಮೈಕ್ ಇಟ್ಟು ಆ ಥರದ್ದೆಲ್ಲ ಒದ್ದಾಟ ನಂದು. ಆ ಕ್ಯಾಮ್ರಾ ಮತ್ತು ಮೈಕ್ ತೊಗೊಂಡಿದ್ದು ನಾನು ಡಾಕ್ಯುಮೆಂಟ್ರಿಗಳು ಮಾಡೋಕ್ಕೆ, ಪುಣ್ಯ ಅದು ನನಗೆ ಕಾಪಾಡ್ಬಿಡ್ತಾ ಹೊತ್ತು. ಅದೇ ಡಾಕ್ಯುಮೆಂಟ್ರಿ ಮಾಡೋಕ್ಕೆ ನಾನು ಎಡಿಟಿಂಗ್ ಕಲ್ತಿದ್ದೆ, ಅದೇ ನಾವು ಲಾಕ್ಡೌನಲ್ಲೂ ಕಾಪಾಡಿದ್ದು. ಸೊ ಅಲ್ಲಿ ಸಾವಂತ್ ಅವ್ರು ಬಂದರು ಕರೆಕ್ಟಾಗಿ, ಬೇಗ ಮುಗಿಸ್ಬಿಡು, ನಂಗೀಗ ಮತ್ತೆ ಅದೇನೋ ಲಾಕ್ಡೌನ್, ಮತ್ತೆ ಅದೇ ಅಕ್ಕಿ ಬೆಳೆ ತಗೊಳ್ಳೋ ಟೈಮ್ ಮುಗಿಸ್ಬಿಟ್ರೆ ಮತ್ತೆ ದಾರಿಲಿ ಹೋಗ್ಬೇಕಾದ್ರೆ ಪೊಲೀಸ್ನವ್ರಿಗೆಲ್ಲ ನಮಸ್ಕಾರ ಹಾಕ್ಬೇಕು, ನಾನು ಬೇಗ ಮುಗಿಸೋದ್ರು. ಸರಿ ಸರ್, ಓಕೆ ಸರ್ ಅಂದ್ಬಿಟ್ಟು ಕೂತ್ಕೊಂಡು ಕರೆಕ್ಟಾಗಿ ಅರ್ಧ ಗಂಟೆ ಆಯಿತು. ನಾನು ಎತ್ಕೊಂಡ್ಬಂದೆ, ಅವರು ಹೋದ್ರು ಮನೆಗೆ. ಅರ್ಧ ಗಂಟೆ ಎರಡು ಭಾಗ ಸ್ಪ್ಲಿಟ್ ಮಾಡಿ ನಾನು ಅದಕ್ಕೆ ಶಂಕರ್ನಾಗ್ ಒಂದು 4-5 ಫೋಟೋ ಎಲ್ಲ ಹಾಕಿ ಗಿಂಜಿ ಎಲ್ಲ ಕಟ್ ಮಾಡಿ ನೀಟಾಗಿ ತೊಗೊಂಡೋಗಿ ಯೂಟ್ಯೂಬ್ ಹಾಕ್ತೆ. ನಾನು ಇಂಟರ್ನೆಟ್ ಮೊದಲಿಂದ ಹಾಕ್ತೀನಿ, ಯೂಟ್ಯೂಬ್ ಹಾಕ್ತೆ. ಯೂಟ್ಯೂಬ್ ಹಾಕಿ ಸಂಜೆ ನೋಡ್ತೀನಿ, ಅದೊಂದು 12,000 ಜನ ನೋಡ್ಬಿಟ್ಟಿದ್ದಾರೆ. 12,000 ಜನ. ನನಗೆ ಆಶ್ಚರ್ಯ ಆಗೋಯಿತು. ಯಾಕಂದರೆ ನಾನು ಅದುವರೆಗೂ ಬೇರೆ ಬೇರೆ ಡಾಕ್ಯುಮೆಂಟ್ರಿಗಳಿಗೆ ಮಾಡಿದಂತಹ ಇಂಟರ್ವ್ಯೂಗಳನ್ನು, ಸಾಹಿತಿಗಳ ಬಗ್ಗೆ ಎಲ್ಲ ಮಾಡ್ತಿದ್ದೆ. ಯೂಟ್ಯೂಬ್ಗೆ ಹಾಕಿದಾಗ ಅದು 200 ಜನ, 100 ಜನ, 10 ಜನ ಎಲ್ಲ ನೋಡೋರು. ನಾನು ಹೇಳ್ತೀವಿ, ನಮ್ಮ ಇಂಟರ್ವ್ಯೂನ 200 ಜನ ನೋಡಿದ್ದಾರೆ ಅನ್ನೋ ಥರದ್ದೆಲ್ಲ ಫೀಲ್ ಮಾಡ್ತಿದ್ವಿ. ಓಕೆ, ಇದು 12,000 ಜನ ನೋಡಿದಾಗ ಇದು ನಿಜವಾದ ನಂಬರಾ, ಇದೇನು ಫೇಕ್ ನಂಬರಾ? ಆ ಟೈಮಲ್ಲಿ 12,000 ಸಿಕ್ಕಾಬಿಟ್ಟೆ ದೊಡ್ಡ ನಂಬರೇ. ನನಗೇ ಹೇಳ್ತಿದ್ರು ತುಂಬ ದೊಡ್ಡ ನಂಬರು. ನಮ್ಮ ಸಬ್ಸ್ಕ್ರೈಬರ್ 8,000 ಇದ್ರು ಅವಾಗ. 8,000 ಇದ್ರಷ್ಟೇ. 12,000 ಜನ ನೋಡಿದ್ರು. ನಾವು 8,000. ಅವರು ನನಗೆ ಫೋನು, ನಾವು ಇದು ಯಾವುದೋ ರಾಂಗ್ ಫಿಗರ್, ಇದೇನೋ ತಪ್ಪಾಗಿ ತೋರಿಸ್ತಾ ಇದೆ, ಇದು ಎರರ್ ಇದು ಅನ್ನೋ ಥರ ನಾನು. ಆದರೆ ಸಾವಂತ್ ಅವ್ರು ನಮ್ಗೆ ನೋಡಿ, ಏನಮ್ಮ ಒಳ್ಳೆ ಇಂಟರ್ವ್ಯೂ ಯಾವುದೋ ಮಾಡಾಕ್ಬಿಟ್ಟಿದೆ ಅಂತ ಎಲ್ಲ ಅವ್ರು ನೋಡೇ ಇಲ್ಲ ಅದನ್ನ. ಅವ್ರು ಯಾರು ಹೇಳಿದ್ದಾರೆ? ರಮೇಶ್ ಭಟ್ ಸರ್. ಓಕೆ, ರಮೇಶ್ ಭಟ್ ಸರ್ ಸಾವಂತ್ ಫೋನ್ ಮಾಡಿಬಿಟ್ಟಿದ್ದಾರೆ ಸಾವಂತ್ ಅವ್ರಿಗೆ. ರಮೇಶ್ ಭಟ್ ಅವರು ಶಂಕರ್ನಾಗ್ ಸರ್ ಜೊತೆಗಿದ್ದವರು, ಮಾಲ್ಗುಡಿ ಕೆಲಸ ಮಾಡಿದವರು. ಸಾವಂತ್ ಅವ್ರು ಕೆಲಸ ಮಾಡಿದ್ರಲ್ಲ, ಅದಕ್ಕೆ ಏನಮ್ಮ ಸಾವಂತ್ ಇಷ್ಟು ಚೆನ್ನಾಗಿ ಮಾತಾಡ್ಬಿಟ್ಟಿದ್ಯಾ, ಇದು ಮಾಲ್ಗುಡಿ ಬಗ್ಗೆ ಸಖತ್ತಾಗಿದೆ, ಯಾರದ ಹುಡುಗ ಅಂದ್ರಂತೆ. ಯಾರ ಪರಮೇಶ್ ಅಂತ ಸರ್, ಥಿಯೇಟರ್ ಆರ್ಟಿಸ್ಟು, ನನ್ನ ಪರಿಚಯ ಇದ್ರು, ಕೇಳಿದ್ರು ಹಂಗೆ ಹೇಗೆ ಅಂತ. ಸರಿ ಬಿಡು ಅಂತ. ನನಗದು ಕ್ಯಾಚ್ ಆಯಿತು. ಅವ್ರು ಹೇಳಿದ್ದು, ರಮೇಶ್ ಭಟ್ ಫೋನ್ ಮಾಡಿ ತುಂಬ ಖುಷಿ ಪಟ್ರಪ್ಪ ಅಂತ. ನಾನು ಪಟ್ಟಂತ ಕೇಳಿದೆ ಅವ್ರನ್ನ, ಸರ್ ರಮೇಶ್ ಭಟ್ ಅವ್ರನ್ನ ಮಾತಾಡ್ಸ್ಬಿಡೋಣ ಸರ್ ಅಂತ. ನಮ್ಗೆ ಭಯ, ರಮೇಶ್ ಭಟ್ಟಲ್ಲಿ ದೊಡ್ಡ ನಟರು ಅವ್ರ ಹತ್ರ ಎಲ್ಲ ಹೆಂಗೆ ಹೋಗೋಕ್ಕಾಗುತ್ತೆ ನಾವು ಅಂತ. ಹೌದಾ, ಒಂದು 5 ನಿಮಿಷ ಇರೋದು, ಫೋನ್ ಕಟ್ ಮಾಡಿ ಮತ್ತೆ ವಾಪಸ್ ಮಾಡಿ, ಸಾಯಂಕಾಲ ಹೋಗ್ಬೇಕಂತ ರಮೇಶ್ ಭಟ್ ಇರ್ತಾರಂತೆ, ಹೋಗ್ಬಿಡು ಅಂದರು. ಅವತ್ತೇ ಸೇಮ್ ಡೇ ನನಗೆ ಇದೇನಾಯ್ತು, ರಮೇಶ್ ಭಟ್ ಬಿಟ್ರೆ 1 ಲಕ್ಷ ಓಡ್ಬಿಡ್ತು. ಎಲ್ಲ ದಾರಿಗಳು ಮುಚ್ಚಿದೆ ಅಂತ ಅನ್ಕೊಂಡ್ರಿ? 1 ಲಕ್ಷ ಓಡ್ಬಿಡ್ತದ. ನಾನು ಆಮೇಲೆ ಇವರು ಅದೇ ಸಾವಂತ್ ಅವ್ರು ಫೋನ್ ಮಾಡಿ, ಮಾಸ್ಟರ್ ಮಂಜುದ್ ಒಂದು ಮಾಡ ಅಂದ್ರು. ಅಣ್ಣ ಆಯ್ತಣ್ಣ, ಸರಿ. ಮಾಸ್ಟರ್ ಮಂಜುನಾಥ್ ಸಿಕ್ಕರು ನನಗೆ. ಮಾಸ್ಟರ್ ಮಂಜುನಾಥ್ 2 ಲಕ್ಷ ಓಡ್ಬಿಡ್ತು ನನಗೆ. ಅವಾಗ ನನಗೆ ಅನಿಸ್ತು, ಓಕೆ ಇದ್ರಲ್ಲಿ ಏನೋ ಇದೆ ವಿಷಯ ಇದು ಅಂತ ಹೇಳಿ ಏನು ಮಾಡಿದೆ, ನೀಟಾಗೆ ನಾನೊಂದು ಲಿಸ್ಟ್ ಮಾಡಿದೆ. ಓಕೆ, ಶಂಕರ್ನಾಗ್ ಸರ್ ಜೊತೆ ಯಾರ್ಯಾರಿದ್ರು, ಮಾಲ್ಗುಡಿ ಡೇಸ್ಗೆ ಯಾರ್ಯಾರು ಕೆಲಸ ಮಾಡಿದ್ರು, ಸುಂದರಶ್ರೀ ಇದ್ರು, ಆಮೇಲೆ ಕ್ಯಾಮ್ರಾ ಅಸಿಸ್ಟೆಂಟ್ ಇನ್ನೊಬ್ರು ಇದ್ರು, ಅವರು ನಾಗರಾಜ್ ಸರ್ ಇದ್ರು. ಸೊ ಈ ಥರ ತುಂಬ ಜನ ಲಿಸ್ಟ್ ಮಾಡಿದೆ ನಾನು. ಲಿಸ್ಟ್ ಮಾಡಿ ಎಲ್ಲರೂ, ಅವಿನಾಶ್ ಸರ್ ಸಿಕ್ಕರು, ನಟ ಅವಿನಾಶ್ ಸರ್ ಸಿಕ್ಕರು, ಅವರೆಲ್ಲ ಮಾತಾಡ್ಸೋಕೆ ಶುರು ಮಾಡಿದೆ. ಅವೆಲ್ಲ ಚೆನ್ನಾಗಿ ಹೋಗಿ ಶುರು ಆಯಿತು. ಒಂದು 30 ಎಪಿಸೋಡು. ಕೋವಿಡ್ ಟೈಮಲ್ಲ ಯಾರು ಬೇಡ ಅಥವಾ ಹಿಂದೆಟ್ ಆಗ್ತಿರ್ಲಿಲ್ವಾ? ನೋಡಿ, ಅದಕ್ಕೆ ಸುಂದರಶ್ರೀ ಮೇಡಮ್ ತುಂಬಾ ಜನ ಬೇಡ ಅಂದಿಲ್ಲ ಸರ್. ನೋಡಿ, ಶಂಕರ್ನಾಗ್ ಸರ್ ಬಗ್ಗೆ ಇರುವಂತಹ ಗೌರವ ಅದು ನನಗನ್ಸೋದು. ನಾನು ಯಾವ ಸೆಡೆ ಬಿಡಿ, ನಾನು ಇವತ್ತಿಗೂ ಏನೂ ಅಲ್ಲ, ಅವತ್ತಿಗಂತೂ ಏನೇನೂ ಅಲ್ಲ ಸರ್.
ನಾನು ಯಾರು ಅಂತ ಬಹುತೇಕರಿಗೆ ಗೊತ್ತಿಲ್ಲ. ಅವರೆಲ್ಲರೂ ಒಪ್ಕೊಂಡ ಒಂದು ಸಿಂಗಲ್ ಮೋಟೋ ಒಂದು ಶಂಕರ್ನಾಗ್. ಶಂಕರ್ನಾಗ್ ಎನರ್ಜಿ, ಅದಕ್ಕೆ ಹೇಳೋದು ಅವ್ರು ನನ್ನ ದೇವರು. ನಾನು ಸುಂದರಶ್ರೀ ಅವ್ರಿಗೆ ಕಾಲ್ ಮಾಡಿದೆ, ಮೇಡಮ್ ನಿಮ್ಮದೊಂದು ಇಂಟರ್ವ್ಯೂ ಹೆಂಗೋ ಮಾಲ್ಗುಡಿ ಕನ್ನಡದಲ್ಲಿ ಬರ್ತಾ ಇದೆಯಲ್ಲ, ನೀವು ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ರು ಅವರು ಕೂಡ. ಸುಂದರಶ್ರೀ ಅವರು ನಟಿ ಸುಂದರಶ್ರೀ ಗೊತ್ತಿಲ್ಲ, ಸೀನಿಯರ್ ಆಕ್ಟ್ರೆಸ್. ಸುಂದರಶ್ರೀ ಮೇಡಮು ಅದಕ್ಕೆ ಕಾಸ್ಟ್ಯೂಮ್ ಇನ್ಚಾರ್ಜು, ಕಾಸ್ಟ್ಯೂಮ್ ಅಸಿಸ್ಟೆಂಟ್ ಅವ್ರ ಹತ್ರ ಸಾವಂತ್ ಸರ್. ಗೆಟಿಂಗ್ ಮೈ ಪಾಯಿಂಟ್. ಸೊ ಈಗ ಸಾವಂತ್ ಸರ್ ತುಂಬಾ ದೊಡ್ಡವರು, ಅವರು ಕಾಸರವಳ್ಳಿ ಸಿನಿಮಾಗಳಿಗೆಲ್ಲ ಈಗ ಅಸೋಸಿಯೇಟ್ ಡೈರೆಕ್ಟರ್, ತುಂಬಾ ಈ ದ್ವೀಪ, ಕನಸೆಂಬ ಕುದುರೆನಿ ಅದಕ್ಕೆಲ್ಲ ಅಸೋಸಿಯೇಟ್. ಸೊ ಸುಂದರಶ್ರೀ ಅವ್ರು ಕರೆ ಮಾಡಿ, ಮೇಡಮ್ ಶಂಕರ್ನಾಗ್ ಸರ್ ಬಗ್ಗೆ ಮಾತಾಡಿ, ಮಾಲ್ಗುಡಿ ಅನುಭವ ಅಂತ. ನೋಡ ನಾನಿರೋದು ಅಪಾರ್ಟ್ಮೆಂಟ್ ಕಣ, ಒಳಗಡೆ ನಾನು ನನ್ನ ಮನೆಗೆ ಬಿಟ್ಕೋತೀನಿ, ಅಪಾರ್ಟ್ಮೆಂಟ್ ಗೇಟ್ಗೆ ಬಿಡಲ್ಲ, ನಿನ್ನ ಸೆಕ್ಯೂರಿಟಿಗಳು ಬೈದು ಬಿಡ್ತಾರೆ, ನೀನು ಕೆಲಸ ಮಾಡು, ನೀನು ಎಲ್ಲಿಗೆ ಬರ್ತೀಯ ಅಂದರು. ನಮ್ಮ ಮನೆಗೆ ಕರೆಯೋಣ, ನಮ್ಮ ಮನೆಗೆ ಬನ್ನಿ ಮೇಡಮ್, ಮುತ್ರಳ್ಳಿ ನಮ್ಮ ಮನೆಯಿಂದ ಅಷ್ಟು ದೂರ ಬರೋಕ್ಕಾಗಲ್ಲ ಕಣ, ಒಂದು ಕೆಲಸ ಮಾಡು, ನಮ್ಮ ಮನೆ ಅಪಾರ್ಟ್ಮೆಂಟ್ ಪಕ್ಕ ಒಂದು ಮರ ಇದೆ, ಅಲ್ಲಿ ಮಾತಾಡಲ್ಲ ಅಂದರು. ನೀವು ನಂಬರ್ ಯು ಡೋಂಟ್ ಬಿಲೀವ್, ಬನ್ನಿ ತೋರಿಸ್ತೀನಿ, ಪಂಚಕರಿ 6ನೇ ಅಂತಲ್ಲಿ ಒಂದು ಅಪಾರ್ಟ್ಮೆಂಟ್ ಇದೆ, ಬೇಕಾದ್ರೆ ಇಂಟರ್ವ್ಯೂ ತೆಗೆದು ನೋಡಿ, ಸುಂದರಶ್ರೀ ಇಂಟರ್ವ್ಯೂ ಅಂತ. ಸರ್ ಏನು ಗ್ರೇಟ್ ಲೇಡಿ ಗೊತ್ತು ಸರ್ ಅವರು. ಅದಕ್ಕೆ ಹೇಳೋದು, ನಾನು ಅಂಥವರೆಲ್ಲರೂ ನಮ್ಮನ್ನು ಬೆಳೆಸಿದ್ದಾರೆ. ನಾನು ಇವತ್ತೇನು ಅಲ್ಲ, ನನಗೆ ಅದೇ ಕಾರಣಕ್ಕೆ ನಾನು ಏನು ಮಾಡಿದ್ದೀನಿ ಹೇಳಿ. ಅವ್ರು ಮಾಡಿರೋದು ಸರ್ ಎಲ್ಲ. ಸುಂದರಶ್ರೀ ಅವ್ರು ನೀವು ನಂಬಲ್ಲ, ಒಂದು ಅಪಾರ್ಟ್ಮೆಂಟು, ಕಾರ್ನರ್ ಅಪಾರ್ಟ್ಮೆಂಟು, ಬನಶಂಕರಿ 6 ಸ್ಟೇಜಲ್ಲಿ ಅವ್ರ ಫ್ಲ್ಯಾಟಲ್ಲಿರೋದು. ನಾನು ಹೋಗಿ ಬೈಕ್ ತೊಗೊಂಡು ಕಾಯ್ತಾ ಇದ್ದೀನಿ. ಬಂದರು ಮೇಡಮ್ ಹೊರಗಡೆ, ನೀನೇನೋ ಪರಮೇಶ್ವರ್ ಬರ ಇಲ್ಲೇ ಅಂದರು. ಮೇಡಮ್ ಅದೇ ಮಾತಾಡ್ಬೇಕು. ಸರಿ ಎಲ್ಲಿ ಇಟ್ಕೊಂಡಿದ್ಯಾ ಕ್ಯಾಮ್ರಾ ಅಂದರು. ಮೇಡಮ್ ಇಲ್ಲೆಲ್ಲ ಬಿಸಿಲಿದೆ, ಎಲ್ಲಿ ಮಾಡೋದು, ತುಂಬ ಟಾಪ್ ಬಿಸಿಲು, 12 ಗಂಟೆಲಿ ಹೋಗ್ಬಿಟ್ಟಿದ್ದೀನಿ ನಾನು. ಹೌದಾ, ಈಗ ಒಂದು ಕೆಲಸ ಮಾಡು, ಈ ವಾಚ್ಮನ್ ಇಲ್ಲಿ ಮಾಡೋಣ ಅಂದ್ಕೊಂಡೆ, ಇಲ್ಲೂ ಬೇಡ ಅಂತಾನೆ, ಒಂದು ಕೆಲಸ ಮಾಡು, ಆ ಮರದ ಕೆಳಗಡೆ ಆಗುತ್ತೆ ನಿಮಗೆ ಅಂದರು. ನಂಗೆ ಮೇಡಮ್ ನಿಮ್ಮ ತೊಂದರೆ ಇಲ್ಲ, ನನಗಾಗುತ್ತೆ ಮೇಡಮ್, ಯಾಕಂದ್ರೆ ನಾನು ಅವ್ರನ್ನ ಮಹಾಮಾಯಿ ಧಾರಾವಾಹಿ ನೋಡಿ ಎಲ್ಲ ಮಾಡಿ, ಏನು ಇವ್ರು ಈ ಮರದ ಹತ್ರ ಕೂತ್ಕೋತಾರೆ ಅಂತ. ಸರ್ ದಬ 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 ಅಂತ ಹೋದರು, ಪಟ್ ಅಂತ ಮರದ ಕಲ್ ಮೇಲೆ ಕೂತ್ಕೊಂಡ್ರು. ಮರ ಸರ್, ಹೊಂಗೆ ಮರದ ಕೆಳಗಡೆ ಕೂತ್ಕೊಂಡ್ರು. ಇಲ್ಲಿ ಮಾಡ್ಕೊಂಬಿಡು ಅಂತ. ಮೇಡಮ್ ಧೂಳಿದೆ ಮಾಡೋ, ಯಾಕೋ ನಮ್ಮ ಶಂಕರ ಆಗಿದ್ರೆ ನೀನು ಇನ್ನೂ ಬಿಸಿಲಲ್ಲಿ ನಿಂತ್ಕೋತಿದ್ದೆ, ಮಾಡು ಅಂತ. ನೋಡಿ ಶಂಕರ್ನ ಕಲ್ಸಿರೋ ಬುದ್ಧಿ ಇದು. ಅಪ್ಬ್ರಿಂಗಿಂಗ್ ಯಾರ ಜೊತೆ ಆಗಿದೆ, ನೀವು ಯಾರ ಜೊತೆ ಇದ್ದೀರಿ ಅನ್ನೋದು. ಮೇಡಮ್ ಅಲ್ಲಿ ಕೂತ್ಕೊಂಡ್ರು, ಅಲ್ಲಿ ಇದು ಏನೋ ಲಾರಿಗಳು ಹೋಗ್ತವೆ, ಕಾರ್ ಹೋಗುತ್ತೆ, ಈ ಕಾಂಕ್ರೀಟ್ ಲಾರಿ ಅದು ಸುತ್ತಾ ಇರುತ್ತಲ್ಲ, ಅದು ಹೋಗ್ಬೇಕಾದ್ರೆ ಅದು ಧುರ್ರ ಅಂತ ಧೂಳು ಎತ್ಕೊಂಡು ಹೋಗುತ್ತೆ. ಆಯ್ತಾನ, ಈಗ ತಗೋ ಮತ್ತೊಂದು ಸಲ. ಅವರೆಲ್ಲ ನಿಜವಾಗ್ಲೂ ದೇವರಲ್ವ? ಅವರಲ್ಲ ಮನುಷ್ಯನಲ್ಲಿ ದೇವರಿಲ್ವಾ? ಆ ಥರ ಅವ್ರು ನಮ್ಮನ್ನು ಬೆಳೆಸಿದ್ರು. ಅವರು ನೀವು ಕೇಳಿದ್ರಲ್ಲ ಕೋವಿಡಲ್ಲಿ ಬಿಡ್ತಿದ್ರ ಅಂತ, ಬಟ್ ದಿಸ್ ಸಪೋರ್ಟೆಡ್. ಸೊ ಆ ಥರ ಹಂಗಾಗಿ ಏನಾಯ್ತು, ನಾನು ಒಳ್ಳೆ ಕೆಲಸ ಮಾಡಬೇಕು ಅಂದ್ರೆ ಯೂನಿವರ್ಸ್ ಕಾನ್ಸ್ಪೈರ್ಸ್ ಅಂತಾರಲ್ಲ ಸರ್, ತುಂಬಾ ದೊಡ್ಡ ಸತ್ಯ. 2 ವಿಷಯ ಅಲ್ಲಿ, ಯೂನಿವರ್ಸ್ ಕಾನ್ಸ್ಪೈರ್ ಆಯಿತು, ಶಂಕರ್ನಾಗ್ ಅನ್ನೋ ಹೆಸರು ವರ್ಕ್ ಆಯಿತು. ನೋಡಿ ಅದಕ್ಕೆ ಹೇಳೋದು, ಮನುಷ್ಯ ಒಳ್ಳೆ ಕೆಲಸ ಮಾಡಿದರೆ ಆತ ಇರಲಿ ಇಲ್ಲದೆ ಹೋಗಲಿ, ಅದು ಮುಂದಕ್ಕೂ ಪಾಸಿಟಿವ್ ಎನರ್ಜಿ ಇದ್ದೇ ಇರುತ್ತೆ. ಇವತ್ತಿಗೂ ಅಷ್ಟೇ ಸರ್, ಕಲಾಮಾಧ್ಯಮದಲ್ಲಿ ನಾವು ಮಾಡಿರೋ 7200ಕ್ಕೂ ಹೆಚ್ಚು ವೀಡಿಯೋದಲ್ಲಿ ಏನಿಲ್ಲ ಅಂತಂದ್ರೆ ಒಂದು 700-800 ಎಪಿಸೋಡಲ್ಲಿ ಶಂಕರ್ನಾಗ್ ಸರ್ ಬಗ್ಗೆ ನಾನು ಮಾತಾಡಿಸಿದ್ದೀನಿ. ನಮ್ಮ ಸರ್ಕಾರಗಳು, ನಮ್ಮನ್ನು ಆಳುವ ಸರ್ಕಾರಗಳು ಎಷ್ಟು ಹೃದಯಹೀನರು, ಭಾವಶೂನ್ಯರು ಅಂತಂದರೆ, ಈ ನಾಡನ್ನು ಕಟ್ಟಿದಂತಹ ಸಿನಿಮಾಗೋಸ್ಕರ ಮೊಟ್ಟ ಮೊದಲ ಸ್ಟುಡಿಯೋ ಮಾಡಿದ್ದು ಶಂಕರ್ನಾಗ್ ಸರ್. ಇಡೀ ಸಿನಿಮಾದ ರೆಕಾರ್ಡಿಂಗು, ಸಾಂಗ್ ರೆಕಾರ್ಡಿಂಗು, ಡಬ್ಬಿಂಗು ಎಲ್ಲವೂ ಮೆಡ್ರಾಸಲ್ಲಿ ಆಗ್ತಿತ್ತು. ಆವತ್ತಿನ ಮೆಡ್ರಾಸ್, ಇವತ್ತಿನ ಚೆನ್ನೈಯಲ್ಲಿ. ಯಾಕ್ರಿ ಇಲ್ಲಿಗೆ ಹೋಗ್ಬೇಕು, ನಾವು ಕನ್ನಡದವರು ಅಷ್ಟು ನಮ್ಮ ಕೆಲಸ ಬರಲ್ವಾ, ಇಲ್ಲಿ ಮಾಡೋಣ ಅಂತ ಹೇಳಿ ಸಂಕೇತ್ ಸ್ಟುಡಿಯೋ ಓಪನ್ ಮಾಡಿ, ಇಲ್ಲಿ ಕಲಾವಿದರುಗಳು ಇಲ್ಲೋರಾಗಬೇಕು, ತಂತ್ರಜ್ಞರು ಇಲ್ಲೋರಾಗಬೇಕು, ಇಲ್ಲೋರು ಕೆಲಸ ಕೊಡಬೇಕು, ತೆರಿಗೆ ಇಲ್ಲಿಗೆ ಹೋಗಬೇಕು ಅಂತ ಹೇಳಿ ಸಂಕೇತ್ ಸ್ಟುಡಿಯೋ ಮಾಡಿ 100 ನೋವು ಹಿಂಸೆ ಅನುಭವಿಸಿ ಆ ಸಂಕೇತನ ಕಟ್ಟಿದಂಥ ದೊಡ್ಡ ಮನುಷ್ಯ. ಚಿತ್ರರಂಗಕ್ಕೆ ಮಾಲ್ಗುಡಿ ಡೇಸ್, ಇಡೀ ಶಂಕರ್ನಾಗ್ ಇಡೀ ದೇಶ ಗೌರವಿಸುತ್ತೆ. ದೇಶ ಏನು ಜಗತ್ತಿನ ಫಿಲ್ಮ್ ಮೇಕರ್ಸ್ ಗೌರವಿಸುತ್ತೆ. ಇವತ್ತು ವೆಬ್ ಸೀರೀಸ್ ಬಗ್ಗೆ ನಾವೆಲ್ಲ ಮಾತಾಡ್ತೀವಿ, ನೆಟ್ಫ್ಲಿಕ್ಸ್, ಅಮೆಝಾನ್ ನೋಡಿದ್ರೆ ಇದು ಯಾವುದು ಎರಾನೇ ಇಲ್ಲದೆ ಇರೋ ಟೈಮಲ್ಲಿ ಮಾಲ್ಗುಡಿ ಡೇಸ್ ಮಾಡಿದ್ದಾರೆ. ಲಂಡನ್ನಲ್ಲಿ ಅವ್ರನ್ನ ಅವಾರ್ಡ್ ಬಂತು ಅವ್ರಿಗೆ, ಅದಕ್ಕೆ ಮಾಲ್ಗುಡಿ ಡೇಸ್ಗೆ. ಅಂಥ ಮನುಷ್ಯನ ಹೆಸರನ್ನ ಒಂದು ಮೆಟ್ರೋಗೆ ಇಡ್ತಾ ಇಲ್ಲ ನಾವು. ಇಡೀ ಬೆಂಗಳೂರಿಗೆ ಮೆಟ್ರೋ ಬರಬೇಕು ಅಂತ ಇವತ್ತಿನ ಈ ಕಿತ್ತೋಗಿರೋ ಶಡೆಪೊಡೆ ನಾಯಕರುಗಳಿಗೆ ಮುಂಚೆ ಯೋಚನೆ ಮಾಡಿ ಶಂಕರ್ನಾಗ್ ಸರ್, ಗೊತ್ತಾಗ್ತಿದ್ಯಾ? ಅವ್ರು ಖರ್ಚು ಹಾಕಿ 50 ಲಕ್ಷ ಖರ್ಚು ಮಾಡಿದ್ದಾರೆ ಸರ್. ನೀವು ನಂಬಲ್ಲ, 80ರ ದಶಕದಲ್ಲಿ 90ರ ದಶಕದಲ್ಲಿ 50 ಲಕ್ಷ ಎಷ್ಟಕ್ಕೆ ಈಕ್ವಲ್? ಯಾರನ್ನ ಆರ್ಥಿಕ ತಜ್ಞರು ಹೇಳಿ. ಇವತ್ತಿನ ದಿನ ಅವ್ರ ಅಪ್ಪ ಅಮ್ಮಗೆ ಖರ್ಚು ಮಾಡಲ್ಲ ಯಾರು. 50 ಲಕ್ಷ ಇವತ್ತಿಗೆ ಏನಿಲ್ಲ ಅಂದ್ರೆ 7-8 ಕೋಟಿ ರೂಪಾಯಿ ದುಡ್ಡು. ಅದನ್ನು ಶಂಕರ್ನಾಗು ತನ್ನ ವೈಯಕ್ತಿಕ ದುಡ್ಡನ್ನು ಇಲ್ಲಿ ಮೆಟ್ರೋ ಪ್ರಾಜೆಕ್ಟ್ಗೋಸ್ಕರ ಖರ್ಚು ಮಾಡಿದ್ದಾರೆ. ಅವ್ರ ಹೆಸರನ್ನ ಇಡ್ತಿಲ್ಲ. ಪ್ರೆಸ್ಟೀಜ್ ಕಂಪನಿಯವರು ಅದೆಷ್ಟೋ ಕೋಟಿನ ಸರ್ಕಾರಕ್ಕೆ ಕೊಟ್ಟರು ಅನ್ನೋ ಕಾರಣಕ್ಕೆ ಪ್ರೆಸ್ಟೀಜ್ ಕಂಪನಿಯವ್ರ ಹೆಸರನ್ನು ಬೆಳ್ಳಂಡೂರು ಮೆಟ್ರೋ ಸ್ಟೇಷನ್ಗೆ ಇಟ್ಟಿದ್ದಾರೆ. ಪ್ರೆಸ್ಟೀಜ್ನ ಒಂದು ಅಪಾರ್ಟ್ಮೆಂಟ್ ಒಳಗಡೆಗೆ ಬೆಳ್ಳಂಡೂರು ಸ್ಟೇಷನ್ ಪಕ್ಕ, ಮೆಟ್ರೋ ಸ್ಟೇಷನ್ ಪಕ್ಕ ಅಪಾರ್ಟ್ಮೆಂಟಿಗೆ ಅವ್ರಿಗೊಂದು ಇದು ಹಾಕ್ಕೊಟ್ಟಿದ್ದಾರೆ, ರಸ್ತೆ ಹಾಕ್ಕೊಟ್ಟಿದ್ದಾರೆ. ಇಲ್ಲಿಗೆ ಡೈರೆಕ್ಟ್ ಮೆಟ್ರೋಗೆ ಮಾಡಬೇಡ ಅಂತ ಹೇಳಲ್ಲ, ಮಾಡಲಿ ಸರ್, ಪ್ರೆಸ್ಟೀಜ್ನವ್ರಿಗೂ ಮಾಡಲಿ. ಅಲ್ಲ ರೀ, ಕನ್ನಡದ ಅಸ್ಮಿತೆ ರೀ ಶಂಕರ್ನಾಗು. ಕನ್ನಡಿಗರ ಹೆಸರನ್ನು ಜಗದ್ವಿಖ್ಯಾತ ಮಾಡಿದ ಮಹನೀಯ, ಕನ್ನಡಕ್ಕೆ ಸ್ಟುಡಿಯೋ ತಂದಂಥ ದೊಡ್ಡ ಮನುಷ್ಯ. ಆತನ ಹೆಸರಿಡೋಕ್ಕೆ ನೀವೇನು ದುಡ್ಡು ಕೊಡ್ಬೇಕಾ ನಿಮಗೆ? ಆಯ್ತು, ದುಡ್ಡು ಕೇಳಿ ಸರ್ಕಾರ 100 ಕೋಟಿ ಕಲೆಕ್ಟ್ ಮಾಡ್ಕೊಡ್ತೀವಿ ಕನ್ನಡಿಗರು.
ಇದನ್ನು ನಾವು ಮಾಡಲ್ಲ, ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ ಮಾಡ್ತೀವಿ. ಅಂಡ್ ಸುಮಾರು ಜನಕ್ಕೆ ಗೊತ್ತಿಲ್ಲ ಅಂದರೆ ಅವರು ಇದ್ದಷ್ಟು ಏಜಲ್ಲಿ ಎಷ್ಟು ಫಿಲ್ಮ್ಸ್ ಮಾಡಿದ್ರು ಅಂತೆಲ್ಲ ಮಾತಾಡ್ತೀವಿ, ಅದಕ್ಕಿಂತ ಜಾಸ್ತಿ ನಾಟಕಗಳನ್ನು ಮಾಡಿದ್ರಲ್ಲ ಸರ್. ಅದಕ್ಕೆ ಮೂಲ ಮರಿಬಾರ್ದು. ಇವತ್ತು ಮೂಲ ಮರ್ತವ್ರು ಎಲ್ಲಿದ್ದಾರೆ? ದೊಡ್ಡ ದೊಡ್ಡ ನಟರು ಅನ್ಸ್ಕೊಂಡವರು ಮೂಲ ಮರ್ತು ಜೈಲಲ್ಲಿದ್ದಾರೆ. ಸಿನಿಮಾ ಮಾಡ್ಬೇಕಾದ್ರು ರಾತ್ರಿ ಎಲ್ಲ ರಂಗದ ತಯಾರಿಗಳು ನಡೆಸ್ಕೊಂಡು ತಂಡಗಳನ್ನ ಕಟ್ಕೊಂಡು ಸಂಗೀತ ಸ್ಟುಡಿಯೋನು ಮಾಡ್ಕೊಂಡು ಒಬ್ಬ ಮನುಷ್ಯ ಅದನ್ನೆಲ್ಲ ಮಾಡೋದು ಆಗಿನ ಕಾಲದಲ್ಲಿ ಅಂತ ತೋರಿಸ್ತಾರಲ್ಲ, ಹಿಂಗ್ ಸಾಧ್ಯ? ಇವತ್ತು ನಾವು ಟೈಮ್ ಇಲ್ಲ ಅಂತೀವಿ. ಅದೇ ಹೇಳೋದು, ನೀವು ಒಂದ್ಸಲ ಈ ಥರದ ಲೋಕಕ್ಕೆ ಬಂದಾಗ ಸಮಯನ ಹೊಂದ್ಸೋದು ನಮಗೆ ಗೊತ್ತಿರಬೇಕು. ಒಬ್ರು ನಟರುಗಳು ಜನರಲಿ ಈಗ ವರ್ಷಕ್ಕೊಂದು ಸಿನಿಮಾ ಮಾಡಕ್ಕೆ ಸಮಯ ಇಲ್ಲ ಅಂತಿರ್ತಾರೆ. ಎಲ್ಲಿ ವರ್ಷಕ್ಕೊಂದು ಎಲ್ಲಿ ಮಾಡ್ತಾರೆ? 3 ವರ್ಷ ಅವ್ರು ಹಂಗೆ ಓಡಾಡ್ತಾರೆ. ರೀಲು, ಆ ಟೈಮಲ್ಲಿ ನಾಟಕ, ಸ್ಟುಡಿಯೋ, ಯಪ್ಪ ಹಿಂಗ್ ಸಾಧ್ಯ? ಇಮ್ಯಾಜಿನ್. ಅದಕ್ಕೆ ಹೇಳೋದು, ಕೊರತೆಗಳಿದ್ದಾಗ, ಸಂಪನ್ಮೂಲದ ಕೊರತೆ ಇದ್ದಾಗ, ರಿಸೋರ್ಸ್ಗಳ ಸ್ಕೇರ್ಸಿಟಿ ಇದ್ದಾಗ ಮನುಷ್ಯ ಕ್ರಿಯೇಟಿವ್ ಆಗಿರ್ತಾನೆ. ಇವತ್ತಿನವ್ರಿಗೆ ಆಗಿರೋ ಸಮಸ್ಯೆ ಇದೆ. ಹೊಟ್ಟೆ ತುಂಬ ತಂತಂತ 100 ಕೋಟಿ ಸುರಿತಾರೆ. ಈಗ ಕೇಳಿ, ಒಬ್ಬೊಬ್ಬ ನಾಯಕ ನಟನ ಸಂಭಾವನೆ ಎಷ್ಟು? ಅಷ್ಟು ತಗೋತಾರಲ್ಲ. ಕನ್ನಡಕ್ಕೆ ಮಾಡಿರೋ ಕೆಲಸ ಏನವರು? ಫಿಲ್ಮಲ್ಲಿ ಬರೋ ಸಾಂಗ್ಸ್ ಅಲ್ಲಿ ಕನ್ನಡಕ್ಕೆ ಜೈ 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 ಅಂತ ಓಡಾಡ್ತಾರೆ. ಅದೇ ಇಂಥವು. ಸಿನಿಮಾದಲ್ಲಿ ಕನ್ನಡ ಶಾಲ ಹಾಕೊಂಡು ಆಟೋ ಡ್ರೈವರ್ ಶರ್ಟ್ ಹಾಕೊಂಡು ಜೈ ಏನ್ಬಿಟ್ರೆ ಆಯ್ತಾ? ಕನ್ನಡಕ್ಕೆ ಏನ್ರಿ ಮಾಡಿದ್ರಿ ನೀವು? ರಾಜ್ಕುಮಾರ್ ಬಂದ್ರು ಗೋಕಾಕ್ ಚಳುವಳಿಗೆ, ನೀವೇನು ಮಾಡಿದ್ರಿ?